ನೀವೇನು ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟ್ ಕಾರ್ಡ್ ನನಗೆ 3 ಆಫ್ ವಾಂಡ್ಸ್ ಬಂದಿದೆ. ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಇಲ್ಲಿ ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಕೆಲವರು ತುಂಬ ಜಾಸ್ತಿ ಸ್ಮೋಕ್ ಮಾಡ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. 3 ಆಫ್ ವಾಂಡ್ಸ್ ಸ್ಮೋಕಿಂಗ್ನ ರೀಪ್ರೆಸೆಂಟ್ ಮಾಡುತ್ತೆ. ತುಂಬ ಲೈಫ್ನ ಪಾಸಿಟಿವ್ ಸೈಡಿಂದ ನೋಡೋಕೆ ಸ್ಟಾರ್ಟ್ ಮಾಡ್ತೀವರು ಅಂತ ಹೇಳ್ತಾ ಇದೆ. ಇಲ್ಲಿವರೆಗೂ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದ್ರಿ ಅಂತ ಅನಿಸುತ್ತೆ. ಎಂಕರೇಜಿಂಗ್ ಯುವರ್ ಸೆಲ್ಫ್ ಅಂತ ಹೇಳುತ್ತೆ. ನಿಮಗೆ ನೀವೇ ಬೂಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬೋದು. ವೇಟಿಂಗ್ ಫಾರ್ ಪ್ಯಾಕೇಜ್ ಅಂತ ಹೇಳುತ್ತೆ. ಏನಾದರೂ ಆನ್ಲೈನ್ ಆರ್ಡರ್ ಮಾಡಿರ್ಬೋದು, ಡೆಲಿವರಿಗೋಸ್ಕರ ವೇಟ್ ಮಾಡ್ತಾ ಇರ್ಬೋದು ನೀವು, ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಇರ್ಬೋದು. ಲುಕಿಂಗ್ ಫಾರ್ ರೈಟ್ ಒನ್. ಸೊ ಸೆಟಲ್ ಆಗಕ್ಕೆ ರೆಡಿ ಆಗಿದ್ದೀರಾ, ಮದುವೆ ಆಗಬೇಕು ಅಂತ ಗ್ರೂಮ್ಗೋ ಬ್ರೈಡ್ಗೋ ಹುಡುಕ್ತಾ ಇದ್ದೀರಾ ಅಂತ ಹೇಳ್ಬೋದು. ತುಂಬ ಬ್ಲಾಕೇಜಸ್ನ ರಿಮೂವ್ ಮಾಡಿದ್ದೀರಾ ಲೈಫಿಂದ ಅಂತ ಕೂಡ ಕಾರ್ಡ್ ಹೇಳುತ್ತೆ. 3 ಆಫ್ ವಾಂಡ್ಸ್ ತುಂಬ ಪಾಸಿಟಿವ್ ಕಾರ್ಡ್ ಅಂತ ನಾನು ಹೇಳಿಬಿಡ್ತೀನಿ. ಸೆಕೆಂಡ್ ಕಾರ್ಡ್ ನನಗೆ ಹೈ ಪ್ರೀಸ್ಟೆಸ್ ಬಂದಿದೆ. ನೀವು ಏನೋ ವಿಷಯ ಹೇಳಬೇಕು ಯಾರಿಗೋ, ಬಟ್ ನೀವು ಹೇಳ್ತಾ ಇಲ್ಲ, ಮುಚ್ಚಿಟ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬೋದು. ಕೆಲವೊಂದು ವಿಷಯಗಳನ್ನು ಕೀಪಿಂಗ್ ಯುವರ್ ಸೆಲ್ಫ್ ಓನ್ಲಿ ಅಂತ ಕಾರ್ಡ್ ಹೇಳ್ತಾ ಇದೆ. ಬಟ್ ಆ ವಿಷಯ ಅವ್ರಿಗೆ ಬೇರೆಯವರಿಂದ ಕೂಡ ತಿಳಿಯುತ್ತೆ ಅಂತ ಹೇಳ್ತೀನಿ. ನೀವೇ ಹೇಳ್ಬಿಡಿ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಹೈ ಪ್ರೀಸ್ಟೆಸ್ ಕಾರ್ಡ್ ಇರೋದ್ರಿಂದ ಕೆಲವನ್ನ ಗುಟ್ಟು ಮಾಡ್ತಾ ಇದ್ದೀರಾ ನೀವು, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಂತ ಹೇಳ್ತಾ ಇದೆ. ಅಷ್ಟನ್ನ ಮಾತ್ರ ನಾನು ಹೇಳಬಲ್ಲೆ. ಆ ವಿಷಯ ಏನು ಅಂತ ನನಗೆ ಕಾರ್ಡಲ್ಲಿ ಶೋ ಆಗ್ತಾ ಇಲ್ಲ. ಥರ್ಡ್ ಕಾರ್ಡ್ ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ವೇಟಿಂಗ್ ಫಾರ್ ದಿ ಥಿಂಗ್ಸ್ ಟು ವರ್ಕೌಟ್ ಅಂತ ಹೇಳುತ್ತೆ. ಮೇ ಬಿ ನೀವು ಇಷ್ಟಪಡೋ ವ್ಯಕ್ತಿ ನಿಮ್ಮ ಹತ್ರ ಇಲ್ಲ, ಆ ವ್ಯಕ್ತಿ ಅಂತ ಹೇಳ್ತಾ ಇದೆ. ಯು ಡೋಂಟ್ ಹ್ಯಾವ್ ಎ ಪರ್ಸನ್, ಅಥವಾ ನೀವು ಸಿಂಗಲ್ ಇದ್ದೀರಾ, ನೀವು ರಿಲೇಷನ್ಶಿಪ್ಪಲ್ಲಿ ಇಲ್ಲ ಸದ್ಯಕ್ಕೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ 7 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ. ಫೋರ್ತ್ ಕಾರ್ಡ್ 10 ಆಫ್ ವಾಂಡ್ಸ್ ಬಂದಿದೆ. ಏನು ಅಂದರೆ ಎಲ್ಲದಕ್ಕೂ ಎಸ್ ಹೇಳ್ತಾ ಇದ್ದೀರಾ, ಅದನ್ನು ಬಿಡಿ ಅಂತ ಹೇಳುತ್ತೆ. ಬ್ರೇಕಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು 10 ಆಫ್ ವಾಂಡ್ಸ್. ಸಪ್ರೇಷನ್ ಟು ಆ್ಯನ್ ಎಂಡ್ ಅಂತ ಹೇಳುತ್ತೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಯಿಂದ ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ತುಂಬ ಜಗಳಗಳು ಆಡ್ತಾ ಇದ್ದೀರಾ, ಈಗೋ ಪ್ರಾಬ್ಲಮ್ಸ್ ಇದೆ ನಿಮಗೆ, ಯಾವಾಗಲೂ ಕಿತ್ತಾಡ್ತೀರಾ. ಸೊ ಇದರಿಂದ ಸಪ್ರೇಟ್ ಆಗೋಣ ಅಂತ ನೀವು ಅಥವಾ ಅದರ್ ಪರ್ಸನ್ ಡಿಸೈಡ್ ಮಾಡ್ತಾ ಇದ್ದೀರಾ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಫಿಫ್ತ್ ಕಾರ್ಡ್ ನನಗೆ 8 ಆಫ್ ವಾಂಡ್ಸ್ ಬಂದಿದೆ. ಸ್ಪಿರಿಚುವಲ್ ಟ್ರಾವೆಲ್, ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಹೋಲಿ ಪ್ಲೇಸಸ್ಗೆ ವಿಸಿಟ್ ಮಾಡುವಂಥ ಚಾನ್ಸಸ್ ಇದೆ. ತುಂಬ ಏಮಿಂಗ್ ಹೈ ಅಂತ ಹೇಳುತ್ತೆ. ತುಂಬ ಜನ ಮೀಟ್ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಬಟ್ ಅದರಿಂದ ಏನೂ ಯೂಸ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ನೀವು ಏನನ್ನೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಏನೂ ಯೂಸ್ ಆಗ್ತಾ ಇಲ್ಲ. 6th ಕಾರ್ಡ್ ಹರ್ನೆಟ್ ಬಂದಿದೆ. ಸೊ ಲೋನ್ಲಿನೆಸ್ ಅಂತ ಹೇಳ್ಬೋದು. ಒಂಟಿ ಆಗಿದ್ದೀನಿ ಅಂತ ಕೂಡ ನಿಮಗೆ ಫೀಲ್ ಆಗ್ಬೋದು. ಕೆಲವ್ರಿಗೆ ಯಾರ ಮೇಲೂ ತುಂಬ ಕ್ರಶ್ ಅಥವಾ ಒಂದು ಅಟ್ರಾಕ್ಷನ್ ಥರ ಬೆಳಿಬೋದು ಅಂತ ಅನ್ನಿಸ್ತಾ ಇದೆ. ಕೇರ್ಫುಲ್ ಅಂತ ಹೇಳ್ತೀನಿ. ಅದು ಒಂದು ಟಾಕ್ಸಿಕ್ ರಿಲೇಷನ್ಶಿಪ್, ಸಡನ್ನಾಗಿ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇದೆ. ರಿಲೇಷನ್ಶಿಪ್ಪಲ್ಲಿರೋರಿಗೆ ನೀವು ಇದ್ರ ಬಗ್ಗೆ ಯೋಚನೆನೂ ಮಾಡಿರಲ್ಲ ಅಂತ ಹೇಳ್ಬೋದು. ಅಥವಾ ನೀವು ಮದುವೆ ಆಗಿದ್ರೆ ಕಂಗ್ರೆಸ್ ಹೇಳ್ತೀನಿ. ಬೇಬಿ ಬೇಕಿದ್ರೆ ಖಂಡಿತವಾಗ್ಲೂ ಕನ್ಸೀವ್ ಆಗುವಂಥ ಚಾನ್ಸಸ್ ಕೂಡ ಕಾರ್ಡಲ್ಲಿ ಶೋ ಆಗ್ತಾ ಇದೆ. 7th ಕಾರ್ಡ್ 10 ಆಫ್ ಸ್ವೋರ್ಡ್ಸ್ ಇದೆ. ಲಾಟ್ ಆಫ್ ಸೀಕ್ರೆಟ್ಸ್ ಅಂತ ಹೇಳ್ತೀನಿ. ನೀವು ಮುಚ್ಚಿಟ್ಟಿದ್ದೀರೋ, ಅದರ್ ಪರ್ಸನ್ ಮುಚ್ಚಿಟ್ಟಿದ್ದೀರೋ ಗೊತ್ತಿಲ್ಲ. ಯಾವುದೋ ಒಂದು ವಿಷಯನ ಮುಚ್ಚಿಟ್ಟಿದ್ದೀರಾ. ಬಿಟ್ರೇಯಲ್, ನಿಮಗೆ ಅದರ್ ಪರ್ಸನ್ ಮೋಸ ಮಾಡೋವಂಥ ಚಾನ್ಸಸ್ ಇದೆ. ಚೀಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಅವ್ರ ಲೈಫಲ್ಲಿ ಆಲ್ರೆಡಿ ಇನ್ನೊಂದು ಫ್ಯಾಮ್ಲಿನೂ ಇರ್ಬೋದು ಕೆಲವ್ರಿಗೆ. ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಮಾತ್ರ. ಸೊ ಮೊದಲು ಅಬ್ಸರ್ವ್ ಮಾಡಿ, ಆಮೇಲೆ ವಿಚಾರಣೆ ಮಾಡಿ, ಆಮೇಲೆ ಕಣ್ಣಾರೆ ಪ್ರತ್ಯಕ್ಷವಾಗಿ ನೋಡಿಬಿಟ್ಟು ಸೊ ಒಂದು ತೀರ್ಮಾನಕ್ಕೆ ಬನ್ನಿ. ನಾನು ಹೇಳ್ತಾ ಇದ್ದೀನಿ ಅಂತ ಎಲ್ಲರೂ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಸೊ 8th ಕಾರ್ಡ್ ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಅವರು ಅದರ್ ಪರ್ಸನ್ಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್, ಕೆಲಸಗಳಿದೆ ಮಾಡೋಕ್ಕೆ ಅಂತ ಹೇಳುತ್ತೆ. ಬೇಬಿ ಸಮ್ವನ್ ಟೇಕ್ಸ್ ಅಡ್ವಾಂಟೇಜ್ ಆಫ್ ಯು. ನಿಮ್ಮ ಅಡ್ವಾಂಟೇಜ್ನ ಅದರ್ ಪರ್ಸನು ಅಥವಾ ಬೇರೆಯವ್ರು ತೊಗೊಳ್ತಾ ಇದ್ದಾರೆ. ರಿಲೇಷನ್ಶಿಪ್ ಹೆಸರು ಹೇಳಿಬಿಟ್ಟು ನಿಮ್ಮಿಂದ ಹಣ ಸಹಾಯ ಆಗಿರ್ಬೋದು, ನಿಮ್ಮಿಂದ ಬೇರೆ ರೀತಿ ಅಡ್ವಾಂಟೇಜ್ನ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಯಾರು ಅಂತ ಕೂಡ ಕಾರ್ಡ್ಸ್ ಕ್ಲಿಯರಾಗಿ ಹೇಳ್ತಾ ಇದೆ ನನಗೆ. ಪ್ಲೀಸ್ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಸೊ ಅಡ್ವಾಂಟೇಜ್ ಅಂದರೆ ಅದು ನಾನ್ ರಿಕವರೇಬಲ್ ಅಡ್ವಾಂಟೇಜ್ ಆಗಿರುತ್ತೆ. ಬರೀ ಹಣನ ತೊಗೊಂಡ್ರೆ ಪರವಾಗಿಲ್ಲ. ಆಲ್ರೆಡಿ ಹೇಳಿದ್ದೀನಿ, ರಿಲೇಷನ್ಶಿಪ್ಪಲ್ಲಿದ್ದರೆ ಸಡನ್ ಪ್ರೆಗ್ನೆನ್ಸಿ ಶೋ ಆಗ್ತಾ ಇದೆ ಕಾರ್ಡಲ್ಲಿ. ಸೊ ನೀವೆಷ್ಟು ಕೇರ್ಫುಲ್ ಆಗಿರ್ತೀರ ಅಷ್ಟು ಒಳ್ಳೆಯದು ಅಂತ ಹೇಳ್ತಾ ಇದೆ.
ಹಾಗೂ ಎಂಡ್ ಆಫ್ ದ ರೀಡಿಂಗಲ್ಲಿ 10 ಆಫ್ ಪೆಂಟಿಕಲ್ಸ್ ಅಂದರೆ ಎಂಡ್ ಆಫ್ ದಿ ರೀಡಿಂಗ್ ಜೊತೆ ಕಾರ್ಡ್ ಎಂಡಿಂಗ್ ಕೂಡ ಶೋ ಆಗೋದ್ರಿಂದ ನಿಮಗೆ ನಿಮ್ಮ ಸೆಲ್ಫ್ ವರ್ತ್ ಕೂಡ ಅರ್ಥ ಆಗುತ್ತೆ. ನಾನು ಯಾರಿಗೂ ಏನು ಕಮ್ಮಿ ಇಲ್ಲ ಅಂತ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸು ಬರುತ್ತೆ. 9th ಕಾರ್ಡ್ ನನಗೆ 6 ಆಫ್ ಕಪ್ಸ್ ಬಂದಿದೆ. ಗೊತ್ತಿಲ್ಲ ನಿಮಗೆ ನಿಮ್ಮ ಲೈಫಲ್ಲಿ ಯಾರೋ ನಿಮ್ಮ ಫ್ರೆಂಡ್ ಇದ್ದಾರೆ, ತುಂಬ ಕ್ಲೋಸ್ ಇದ್ದಾರೆ, ಪ್ರಾಬಬ್ಲಿ ಫ್ರೆಂಡ್ ಅಂತ ಹೇಳ್ಬೋದು, ಬಟ್ ತುಂಬ ವೆರಿ ಕ್ಲೋಸ್ ಇದ್ದಾರೆ. ಕೆಲವರಿಗೆ ನಿಮ್ಮ ಸರ್ಕಲಲ್ಲೇ ಇದ್ದಾರೆ, ವೆರಿ ಸ್ಪೆಷಲ್ ಅಂತ ಹೇಳ್ಬೋದು. ಕಲೀಗ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು. ಅವ್ರ ಹತ್ರ ಪೊಟೆನ್ಷಿಯಲ್ ಇದೆ, ನಿಮ್ಮ ಪಾರ್ಟ್ನರ್ ಆಗೋ ಪೊಟೆನ್ಷಿಯಲ್ ಇದೆ. ಬಟ್ ಇದು ಅಪ್ ಟು ಯು ಅಂತ ಹೇಳ್ತೀನಿ ನಾನು. ನೀವು ರೆಕಗ್ನೈಸ್ ಮಾಡ್ತಾ ಇಲ್ಲ ಅವ್ರನ್ನ, ಸೋಲ್ ರೆಕಗ್ನೈಸೇಷನ್ ಇಲ್ಲ ನಿಮಗೆ. ಬಟ್ ಅಲ್ಲಿ ಸೋಲ್ ಟು ಸೋಲ್ ಕನೆಕ್ಷನ್ ಇದೆ. ಆ ಪರ್ಸನ್ ನಿಮ್ಗೆ ಒಳ್ಳೆ ಪಾರ್ಟ್ನರ್ ಆಗ್ಬೋದು, ಅದರ್ ಪರ್ಸನ್ಗೆ ನಿಮ್ಮ ಫ್ರೆಂಡು, ಕಲೀಗೋ, ಕೋವರ್ಕರ್ ಆಗಿರ್ಬೋದು. ನಿಮ್ಮ ಮೇಲೆ ಪ್ರೀತಿ ಇದೆ ಅವ್ರಿಗೆ, ನಿಮ್ಮ ಕಂಡ್ರೆ ಅವ್ರಿಗೆ ಇಷ್ಟ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಆ ವ್ಯಕ್ತಿನ ಗುರುತಿಸ್ಬಿಟ್ಟು ಸೊ ಅವ್ರಿಗೆ ಅಷ್ಟು ಧೈರ್ಯ ಇಲ್ಲ ನಿಮ್ಮ ಹತ್ರ ಬಂದು ಹೇಳ್ಕೊಳ್ಬೇಕು ಅಂತ ತುಂಬ ಸರ್ತಿ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಹೇಳ್ಕೊಳ್ಳೋಷ್ಟು ಧೈರ್ಯ ಅವ್ರು ಮಾಡಿಲ್ಲ. ಸೊ ನೀವು ಸೋಲ್ ರೆಕಗ್ನೈಸೇಷನ್ ಅಂತ ಹೇಳ್ತೀವಿ, ನೀವು ಅವ್ರನ್ನ ರೆಕಗ್ನೈಸ್ ಮಾಡಿದರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಬಟ್ ಆ ಪರ್ಸನ್ ನಿಮ್ಮ ಸರ್ಕಲಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ ಆಗಿರ್ಬೋದು, ಕೋವರ್ಕರ್ ಆಗಿರ್ಬೋದು, ಸೊ ಕಲೀಗ್ ಆಗಿರ್ಬೋದು, ವೆರಿ ಸ್ಪೆಷಲ್ ಪರ್ಸನ್ ಅಂತ ಹೇಳ್ಬೋದು. ನಿಮ್ಮ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಗಮನ ಇರುತ್ತೆ ಅವ್ರಿಗೆ, ಯಾವಾಗಲೂ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಿಮ್ಮ ನಗುವಲ್ಲಿ ಅವ್ರು ನಗ್ತಾ ಇರ್ತಾರೆ, ನಿಮ್ಮ ಅಳುವಲ್ಲಿ ಅವ್ರು ಆಡ್ತಾ ಇರ್ತಾರೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. 10th ಕಾರ್ಡ್ ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಜಸ್ಟಿಸ್ ಅಂತ ಹೇಳ್ತೀವಿ ನಾವು, ಎಸ್ಟಾಬ್ಲಿಷಿಂಗ್ ಬೌಂಡ್ರೀಸ್. ಆಲ್ರೆಡಿ ನೀವು ಸಪ್ರೇಟ್ ಆಗಿದ್ರೆ ಡಿವೋರ್ಸ್ ಸಿಗುವಂಥ ಚಾನ್ಸಸ್ ಇದೆ, ಅಥವಾ ಕೋರ್ಟಲ್ಲಿ ಯಾವುದಾದ್ರು ಕೆಲಸ ನಡೀತಾ ಇದ್ರು, ಡಿವೋರ್ಸ್ ಆ್ಯಂಡ್ ಸಪ್ರೇಷನ್ ಬಗ್ಗೆ ಇದ್ದರೂ ಕೂಡ ಡಿವೋರ್ಸ್ ಬೇಗ ಸಿಗುವಂಥ ಚಾನ್ಸಸ್ ಇದೆ. ಅಪ್ರಿಷಿಯೇಷನ್ಸ್ ಅಂತ ಹೇಳ್ತೀವಿ ನಾವು. ಗುಡ್ ಲುಕಿಂಗ್ ಪರ್ಸನ್ ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ಬರ್ತಾರೆ, ನೀವು ಅವ್ರನ್ನ ರೆಕಗ್ನೈಸ್ ಮಾಡಿದರೆ. ಸೊ ರಿಲೇಟಿವ್ ಕಡೆಯಿಂದನೂ ಪ್ರಪೋಸಲ್ಸ್ ಬರುವಂಥ ಚಾನ್ಸಸ್ ಇದೆ. ಸೊ 3 ಆಫ್ ವಾಂಡ್ಸ್ ಇರೋದ್ರಿಂದ ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ ನಾವು. ಸೊ ನಿಮ್ಮ ತುಂಬ ಆನ್ಲೈನ್ ಶಾಪಿಂಗ್ ಪ್ಯಾಕೇಜಸ್, ಸೊ ನೀವು ಫುಡ್ಡೇ ಆರ್ಡರ್ ಮಾಡಿರ್ಬೋದು ಆನ್ಲೈನ್, ಸ್ವಲ್ಪ ಅವ್ರು ನಿಮ್ಗೆ ಕಾಯಿಸ್ತಾರೆ, ವೇಟ್ ಮಾಡಿಸ್ತಾರೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಯಾವ್ಯಾವ ಹರ್ಡಲ್ಸ್ ಇದ್ವು, ಪ್ರಾಬ್ಲಮ್ಸ್ ಇದ್ವು, ಕಗ್ಗಂಟುಗಳಿದ್ವು, ಅವೆಲ್ಲ ಸಾಲ್ವ್ ಆಗುವಂಥ ವರ್ಷ ಇದು ಅಂತ ನಾನು ಹೇಳ್ಬೋದು. ಲುಕಿಂಗ್ ಫಾರ್ ಎ ರೈಟ್ ಒನ್. ಲೈಫಲ್ಲಿ ಸಿಂಗಲ್ ಇದ್ದರೆ, ಸೆಟಲ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದರೆ, ಸೊ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ರೈಟ್ ಪರ್ಸನ್ ಈ ವರ್ಷ ಬರ್ತಾರೆ ಅಂತ ಹೇಳ್ಬೋದು. ಸೊ ಆದಷ್ಟು ನಿಮಗೆ ಯಾರು ಸರಿ ಹೋಗಲ್ಲ, ನಿಮ್ಮ ರಿಲೇಟಿವ್ಸ್ ಇರಲಿ, ಯಾರೇ ಇರಲಿ, ಸೊ ಯಾವಾಗಲೂ ನೆಗೆಟಿವ್ ಹೇಳ್ತಾ ಇರ್ತಾರೆ, ನಿಮ್ಗೆ ಡಿಮೋಟಿವ್ ಮಾಡ್ತಾ ಇರ್ತಾರೆ ಅಂತ ಅನ್ನೋ ವ್ಯಕ್ತಿಗಳನ್ನು ನಿಮ್ಮ ಲೈಫಿಂದ ರಿಮೂವ್ ಮಾಡ್ಕೊಳ್ಳಿ, ಅವರಿಂದ ದೂರ ಇರಿ. ಆದಷ್ಟು ಅವ್ರ ಫೋನ್ ಕಾಲ್ನ ರಿಸೀವ್ ಮಾಡೋದು ಕಮ್ಮಿ ಮಾಡಿ. ಸೊ ಆದಷ್ಟು ನೆಗೆಟಿವಿಟಿಯಿಂದ ದೂರ ಇರಿ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ವಾಟ್ ಯು ಮ್ಯಾನಿಫೆಸ್ಟೆಡ್ ಈಸ್ ಕಮ್ಮಿಂಗ್ ಅಂತ ಅನಿಸುತ್ತೆ. ಸೊ ನೀವು ಲಾ ಆಫ್ ಅಟ್ರಾಕ್ಷನ್ನ ಟ್ರೈ ಮಾಡಿ, ಯಾವಾಗಲೂ ಒಳ್ಳೆ ವಿಷಯನ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಸೊ ತುಂಬ ದೇವ್ರ ಮರೆ, ತುಂಬ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರೆ ಸೊ ಅದು ಕೂಡ ವರ್ಕ್ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಸೊ ಮೀಟಿಂಗ್ ಪೀಪಲ್, ತುಂಬ ಜನ ಮೀಟ್ ಆಗಿ ಸಲಹೆಗಳನ್ನ ಕೇಳ್ತೀರಾ, ಮಾಡ್ತೀರಾ ಅಂದರೆ ಸೊ ಜಾಸ್ತಿ ಕನ್ಫ್ಯೂಸ್ ಆಗ್ತೀರಾ ನೀವು. ಆದಷ್ಟು ಮೆಡಿಟೇಷನ್ನ ಮಾಡಿ, ಸೊ ಒಳ್ಳೆ ಬುಕ್ ಓದಿ, ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡಿ, ಅಥವಾ ಅಟ್ಲೀಸ್ಟ್ ಕಾಮಿಡಿ ಸೀರಿಯಲ್ಸ್ ನೋಡಿ. ಸೊ ಈ ಥರ ಲೈಫ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬನ್ನಿ, ನಿಮಗೆ ನೀವು ಅಪ್ರಿಷಿಯೇಟ್ ಮಾಡ್ಕೊಂಡು ಬನ್ನಿ ಅಂತ ನಾನು ಹೇಳ್ತೀನಿ. ಸೊ ಪ್ರಾಬಬ್ಲಿ ಸಮ್ಮೊನ್ ಸ್ಪೆಷಲ್ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಕೂಡ ಹೇಳ್ತಾ ಇದೆ. ತುಂಬ ಗುಡ್ ಲುಕ್ಕಿಂಗ್ ಪರ್ಸನ್ ಅವರು. ಅವ್ರ ನಗುನೇ ನಿಮ್ಗೆಲ್ಲ ಹಿಂದೆ ಇರೋ ಎಲ್ಲ ದುಃಖಗಳನ್ನ, ನೀವು ಎಷ್ಟೇ ಕಷ್ಟಪಟ್ರಿ, ಏನೇನಾಯಿತು ಲೈಫಲ್ಲಿ ಅದನ್ನೆಲ್ಲ ಮರೆಸ್ಬಿಡುತ್ತೆ. ಮೇ ಬಿ ನೀವು ಮ್ಯಾರಿಡ್ ಆಗಿದ್ರೆ ನಿಮ್ಮ ಮನೇಲಿ ಪ್ರಾಬಬ್ಲಿ ಒಂದು ಕ್ಯೂಟ್ ಆಗಿರೋ ಬೇಬಿ ಬರುತ್ತೆ. ಆ ಬೇಬಿ ನಗುವಿಂದ ನಿಮ್ಮ ಎಲ್ಲ ದುಃಖಗಳು, ಎಲ್ಲ ಕಷ್ಟಗಳನ್ನ ನೀವು ಮರೆತು ಬಿಡ್ತೀರಾ, ಹಿಂದೆ ಆಗಿರೋದನ್ನು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಸೊ ಬಟ್ ನೀವು ಡಿವೋರ್ಸ್ಗೆ ನೀವು ಅಪ್ಲೈ ಮಾಡಿದರೆ, ನೀವು ಅಥವಾ ಅದರ್ ಪರ್ಸನ್ ಅಪ್ಲೈ ಮಾಡಿದ್ರು, ಸಪ್ರೇಷನ್ ಆಗೋ ಚಾನ್ಸಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನನಗೆ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ. ಸೊ ಜಸ್ಟಿಸ್ ಸಿಗುತ್ತೆ ಅಂತ ಹೇಳುತ್ತೆ. ಅವ್ರಿಗೂ ನಿಮಗೂ ಗೊತ್ತಿಲ್ಲ ನನಗೆ. ಮೇ ಬಿ ಡಿವೋರ್ಸ್ ಸಿಗುವಂಥ ಚಾನ್ಸಸ್ ಕೂಡ ತುಂಬ ಕಾಣಿಸ್ತಾ ಇದೆ. ಸೊ ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ, ಒಂದು ಟೈಮ್ವರೆಗೂ ಅಷ್ಟೇ ಒಂದು ರಿಲೇಷನ್ಶಿಪ್ ಇರುತ್ತೆ. ಸೊ ಅದಾದಮೇಲೆ ಎಂಡ್ ಆಗಲೇಬೇಕಾಗಿರುತ್ತೆ. ಸೊ ಡೆಸ್ಟಿನಿ ಎಂಡ್ ಆಗುತ್ತೆ, ಯೋಚನೆ ಮಾಡಬೇಡಿ.